ವಿಚಾರಣೆಗೆ ಹಾಜರಾಗ್ತಾರಾ ರೇವಣ್ಣ? 2 ನೋಟಿಸ್ ಕೊಟ್ಟರು, ವಿಚಾರಣೆಗೆ ಚಕ್ಕರ್ ಹಾಕಿದ್ದಾರೆ ರೇವಣ್ಣ. ಇವತ್ತು ಎಸ್ಐಟಿ ಮುಂದೆ ಹಾಜರಾಗುವ ಬಗ್ಗೆ ನಿನ್ನೆ ವಕೀಲರು ಹೇಳಿಕೆಯನ್ನ ಕೊಟ್ಟಿದ್ರು. ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಹೇಳಿಕೆ ಕೊಟ್ಟಿದ್ರು. ಮಧ್ಯಂತರ ಜಾಮೀನು ಸಿಕ್ಕರೆ ಹಾಜರಾಗುವ ಬಗ್ಗೆ ಹೇಳಿಕೆ. ಸದ್ಯಕ್ಕೆ ಕೆಆರ್ ನಗರ ಠಾಣೆ ಎಫ್ಐಆರ್ ನಲ್ಲಿ ಇನ್ನೂ ಸಹ ರಿಲೀಫ್ ಸಿಕ್ಕಿಲ್ಲ. ಇಂದು ಆದೇಶದ ಬಳಿಕ ಎಸ್ಐಟಿ ಮುಂದೆ ಹಾಜರಾಗುವ ಬಗ್ಗೆ ನಿರ್ಧಾರ ಮಾಡ್ತಾರ. ಹಾಗಾದ್ರೆ ಬಂಧನದ ಭಯದಿಂದ ವಿಚಾರಣೆಗೆ ಗೈರಾಗ್ತಾ ಇದ್ದಾರೆ ರೇವಣ್ಣ. ಕಳೆದ 3-4 ದಿನಗಳಿಂದ ಎಲ್ಲೂ ಸಹ ಕಾಣಿಸಿಕೊಂಡಿಲ್ಲ ರೇವಣ್ಣ. ಮೊದಲನೇ ನೋಟಿಸ್ ಕೊಟ್ಟರು, ವಿಚಾರಣೆಗೆ ಹಾಜರಾಗಲಿಲ್ಲ. ಮತ್ತೆ 2ನೇ ನೋಟಿಸ್ ಕೊಡಲಾಗಿದೆ. 24 ಗಂಟೆ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ತಿಳಿಸಿದ್ದಾರೆ. ಹಾಗಾದ್ರೆ ಇವತ್ತು ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರ? ರೇವಣ್ಣ ಅವರಿಗೂ ಪ್ರಜ್ವಲ್ಗೂ ಇಬ್ಬರಿಗೂ ಕೊಟ್ಟಿದ್ದಾರೆ. ಈಗ ರೇವಣ್ಣ ಅವರು ಒಂದು ವೇಳೆ ಅವರು ಏನಾದರೂ ಹೊರದೇಶಕ್ಕೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಂತೇಳಿ ಅವ್ರಿಗೂ ಕೊಟ್ಟಿದ್ದಾರೆ. ಯಾವುದು? ಹೌದು, ಅವ್ರಿಗೆ ಇವತ್ತು ಸಂಜೆವರೆಗೂ ಸಮಯ ಇದೆ. ಸೆಕೆಂಡ್ ನೋಟಿಸ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಇವತ್ತು ಸಂಜೆವರೆಗೂ ಸಮಯ ಇದೆ. ಇನ್ ದಿ ಮೀನ್ ಟೈಮ್ ಅವರು ಮೈಸೂರಿಂದು ಕಿಡ್ನ್ಯಾಪ್ ಕೇಸ್ನಲ್ಲಿ ಅವರು ಬೇಲಿಗೇನೋ ಅಪ್ಲೈ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಈಗಾಗಲೇ ಲುಕ್ಔಟ್ ನೋಟಿಸ್ಗಳು ಕೊಟ್ಟಿದ್ದಾರೆ. ಆಮೇಲೆ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಆಗ್ತಾ ಇರುತ್ತೆ. ಅದನ್ನೆಲ್ಲವನ್ನು ಕೂಡ ನಾವು ಮೀಡಿಯಾಗೆ ಹೇಳೋಕ್ಕಾಗೋದಿಲ್ಲ. ಅವ್ರಿಗೆ ಅವಕಾಶ ಕೊಟ್ಟಿದ್ದಾರಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಟೆಕ್ನಿಕಲ್ ಏನಿಲ್ಲ, ಅವರು 41A ಅಪಿಯರ್ ಆಗಲೇಬೇಕು. ಆಗಲಿಲ್ಲ ಅಂತಂದರೆ ಈಗ 2ನೇ ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ 24 hours ಸಮಯ ಇದೆ. ಆ ಸಮಯ ಇವತ್ತು ಮುಗಿಯುತ್ತೆ. ಆನಂತರ ಏನು ಮಾಡಬೇಕು, ಅವ್ರನ್ನ ಕ್ರಮ ಮಾಡಬೇಕು ಮಾಡ್ತಾರೆ. ರೇವಣ್ಣ ಅವರಿಗೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.